ನಮಸ್ಕಾರ ಸ್ನೇಹಿತರೆ, ನಾನು ವಿಜಿತ್ ವಸಿಷ್ಠ ಟೆಕ್ ಕನ್ವೆನ್ಷನಿಂಗ್ ಯೂಟ್ಯೂಬ್ ಚಾನಲ್ನಿಂದ. ಗೃಹ ಜ್ಯೋತಿ ಎಲ್ರಿಗೂ ಗೊತ್ತಿರುವಂಥ ಸ್ಕೀಮು. ಈ ಸ್ಕೀಮ್ಗೆ ಅಪ್ಲೈ ಮಾಡಿದವರು ಅವರ ಒಂದು ಕರೆಂಟ್ ಬಿಲ್ ಏನಿದೆ ಅದನ್ನು ಒಂದೇ ಝೀರೋ ಪಡ್ಕೊಳ್ತಾ ಇರ್ತಾರೆ. ಇಲ್ಲ ಅಂತಂದರೆ ಯೂಶ್ವಲಿ ಏನು ಬರುತ್ತೆ ಅದಕ್ಕಿಂತ ಕಮ್ಮಿ ರೇಟನ್ನು ಪೇ ಮಾಡ್ತಾ ಇರ್ತಾರೆ. ಸೊ ನಮ್ಮದೇ ಒಂದು ಸ್ವಂತ ಮನೆ ಇದೆ ಅಂತಂದರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ನಾವು ಇನ್ ಕೇಸ್ ಬಾಡಿಗೆ ಮನೇಲಿದ್ದರೆ ಅಂಥವ್ರು ಮನೆಯಿಂದ ಮನೆಗೆ ಶಿಫ್ಟ್ ಆಗ್ತಾ ಇರ್ತಾರೆ. ಅಂಥ ಟೈಮ್ನಲ್ಲಿ ಹೊಸ ಮನೆಗೆ ಹೋದಾಗ ಮತ್ತೆ ಈ ಒಂದು ಗೃಹ ಜ್ಯೋತಿ ಸ್ಕೀಮ್ಗೆ ಅಪ್ಲೈ ಮಾಡೋದಕ್ಕೆ ಹೋದಾಗ ನಮಗೆ ನಿಮ್ಮ ಒಂದು ಆಧಾರ್ ಏನಿದೆ ಇದು ಆಲ್ರೆಡಿ ಈ ಒಂದು ಗೃಹ ಜ್ಯೋತಿಗೆ ಲಿಂಕ್ ಆಗಿದೆ ಅಂತ ಬರುತ್ತೆ. ಇವಾಗ ನಮಗಿರುವಂಥದ್ದು ಎರಡೇ ಆಪ್ಷನ್ನು. ಒಂದೇ ಗೃಹ ಜ್ಯೋತಿಗೆ ಅಪ್ಲೈ ಮಾಡುವಾಗ ಬೇರೆ ಒಂದು ಆಧಾರ್ ನಂಬರ್ನ ಕೊಡಬೇಕು. ಇಲ್ಲ ಅಂತಂದರೆ ನಾವು ಆಲ್ರೆಡಿ ಮಾಡಿರುವಂಥ ಆಧಾರ್ನ ಲಿಂಕ್ ಮಾಡಬೇಕು. ಸೊ ಆಧಾರ್ ಮತ್ತು ಗೃಹ ಜ್ಯೋತಿಗೆ ಲಿಂಕ್ ಇದೆ, ಅದನ್ನು ಲಿಂಕ್ ಮಾಡಬೇಕು. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಆಧಾರ್ ಮತ್ತು ಗೃಹ ಜ್ಯೋತಿಗೆ ಏನು ಲಿಂಕ್ ಇದೆ ಅದನ್ನು ಹೇಗೆ ಲಿಂಕ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ರೀತಿಯಾಗಿ ಲಿಂಕ್ ಮಾಡಿದಾಗ ನಾವೇನಾದರೂ ಹೊಸ ಮನೆಗೆ ಶಿಫ್ಟ್ ಆಗ್ತಿದ್ದೀವಿ ಅಂತಂದರೆ ಅಲ್ಲಿ ನಮ್ಮದೇ ಒಂದು ಆಧಾರ್ನ ಕೊಟ್ಟು ಮತ್ತೆ ಗೃಹ ಜ್ಯೋತಿಗೆ ನಾವು ಅಪ್ಲೈ ಮಾಡಬಹುದು. ಸೊ ಇವಾಗ ಎಲ್ಲದನ್ನು ಕೂಡ ಲ್ಯಾಪ್ಟಾಪ್ ಸ್ಕ್ರೀನಲ್ಲಿ ತೋರಿಸ್ತೀನಿ. ಸೇಮ್ ಪ್ರೊಸೀಜರ್ನ ನೀವು ನಿಮ್ಮ ಮೊಬೈಲ್ನಲ್ಲಿ ಕೂಡ ಮಾಡ್ಕೊಳ್ಬಹುದು. ಸೊ ಯಾವುದೇ ರೀತಿಯಾದಂಥ ಹೆಚ್ಕೊಳ್ಳೋ ಅಗತ್ಯ ಇರೋದಿಲ್ಲ. ಫಸ್ಟಿಗೆ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಸೇವಾ ಸಿಂಧು ಗೌರ್ಮೆಂಟ್ ಸ್ಕೀಮ್ ಅಂತ ಸರ್ಚ್ ಮಾಡಬೇಕು. ಸೊ ಈ ರೀತಿಯಾಗಿ ಸರ್ಚ್ ಮಾಡಿದಾಗ ಕೆಳಗೆ ಒಂದು ವೆಬ್ಸೈಟ್ ಬರುತ್ತೆ. ಇಲ್ಲಿ ನೋಡಿ ಸೇವಾ ಸಿಂಧು ಅಂತ ಒಂದು ವೆಬ್ಸೈಟ್ ಬರ್ತಿದೆ. ಈ ಒಂದು ವೆಬ್ಸೈಟಿಗೆ ಹೋಗಬಾರ್ದು ನೀವು. ಕೆಳಗೆ ಸೇವಾ ಸಿಂಧು gs.karnataka.gov.in ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಬೇಕು. ಡೈರೆಕ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಇಲ್ಲಿ ನಾವು ಗೃಹ ಜ್ಯೋತಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕೆಳಗೆ ಗೃಹ ಜ್ಯೋತಿ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಎರಡು ಆಪ್ಷನ್ ಬರ್ತಾ ಇದೆ. ಗೃಹ ಜ್ಯೋತಿ ಯೋಜನೆ ನೋಂದಣಿಗೆ ಇಲ್ಲಿ ಕ್ಲಿಕ್ ಮಾಡಿ. ಎರಡನೇ ಆಪ್ಷನ್ ಗೃಹ ಜ್ಯೋತಿ ಯೋಜನೆಯಿಂದ ಲಿಂಕ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ. ಸೊ ಈ ವಿಡಿಯೋದಲ್ಲಿ ನಾನು ಲಿಂಕ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಅಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಅದಾದಮೇಲೆ ಕೆಳಗೆ ನಿಮ್ಮ ಆಧಾರ್ ಸಂಖ್ಯೆಯನ್ನು ಒತ್ತೋದಕ್ಕೆ ಕೇಳುತ್ತೆ. ಈ ಒಂದು ಆಧಾರ್ ಸಂಖ್ಯೆ ನಿಮ್ಮ ಗೃಹ ಜ್ಯೋತಿಗೆ ಯಾವುದು ಲಿಂಕ್ ಆಗಿದೆ ಆ ಒಂದು ಆಧಾರ್ ಸಂಖ್ಯೆನ ಇಲ್ಲಿ ಎಂಟರ್ ಮಾಡಬೇಕು. ಅದಾದಮೇಲೆ ಗೆಟ್ ಡೀಟೇಲ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿಯಾಗಿ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ನಮಗೆ KYC ಸರ್ವಿಸ್ ಅಂತ ಕಾಣಿಸ್ತಾ ಇದೆ ನಿಮಗೆ ಮೇಲೆ. ಇಲ್ಲಿ ಪುನಃ ನಮಗೆ ಆಧಾರ್ ಸಂಖ್ಯೆನ ಎಂಟರ್ ಮಾಡೋದಕ್ಕೆ ಕೇಳುತ್ತೆ. ಅದಾದಮೇಲೆ ಮತ್ತೆ ಇಲ್ಲೊಂದು ಟಿಕ್ ಮಾರ್ಕ್ ಇದೆ, ನನ್ನ ಆಧಾರ್ ಮಾಹಿತಿ ಅಂತ, ಅದ್ರಲ್ಲಿ ಟಿಕ್ ಮಾರ್ಕ್ ಕೊಟ್ಟು OTP ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ OTP ಪಡೆಯಿರಿ ಅಥವಾ ಜನರೇಟ್ OTP ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ OTP ಸೆಂಟ್ ಅಂತ ಬಂತು, ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಇದಾದಮೇಲೆ OTP ಬರುತ್ತಲ್ಲ ಅದನ್ನು ನೀವು ಕೆಳಗೆ ಎಂಟರ್ ಮಾಡಬೇಕು. ಸೊ 6 ಡಿಜಿಟ್ಸ್ OTP ಬರುತ್ತೆ, ಅದನ್ನು ಎಂಟರ್ ಮಾಡಿ ಸಬ್ಮಿಟ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕು. ಈ ರೀತಿಯಾಗಿ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾಗಿ ಆಪ್ಷನ್ ಬರುತ್ತೆ, ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಎಲ್ಲ ಡೀಟೇಲ್ಸ್ ಕೂಡ ಇರುತ್ತೆ. ನಾವು ಯಾವ ಒಂದು ಬಾಡಿಗೆ ಮನೇಲಿದ್ರಿ ಅದರ ಮಾಲೀಕರ ಹೆಸರು, ಅಲ್ಲಿದ್ದು ಅಕೌಂಟ್ ಕನೆಕ್ಷನ್ ID, ಹಾಗೆ ನಾವು ಬಾಡಿಗೆದಾರರು, ಗೃಹ ಜ್ಯೋತಿ ಅರ್ಜಿ ಸಂಖ್ಯೆ, ಇದೆಲ್ಲ ಕೂಡ ಡೀಟೇಲ್ಸ್ ಬರುತ್ತೆ. ಕೆಳಗೆ ಮೇಲಿನ ವಿವರಗಳು ಸರಿಯಾಗಿದೆಯೇ ಅಂತ ಕೇಳ್ತಾ ಇದೆ, ಅಲ್ಲಿ ನಾವು ಎಸ್ ಅಂತ ಕ್ಲಿಕ್ ಮಾಡಬೇಕು. ಸೊ ನೆಕ್ಸ್ಟ್ ಮತ್ತೆ ಕೆಳಗೆ ನೋಡಿ ಲಿಂಕ್ಗೆ ಕಾರಣವನ್ನು ಆಯ್ಕೆ ಮಾಡಿ, ಯಾಕೆ ನಾವು ಲಿಂಕ್ ಮಾಡ್ತಾ ಇರೋದು ಅಂತ. ಇಲ್ಲಿ ಎರಡು ಆಪ್ಷನ್ ಇರುತ್ತೆ. ಒಂದು ನಾವು ಬಾಡಿಗೆ ಮನೆಯಲ್ಲಿದ್ದು ಆಪ್ಷನ್ ನೋಡಿ ಇಲ್ಲಿ ಶಿಫ್ಟಿಂಗ್ ಆಫ್ ದ ಹೌಸ್ ಅಂತ, ಒಂದು ಮನೆಯಿಂದ ಮತ್ತೊಂದು ಮನೆಗೆ ಶಿಫ್ಟ್ ಆಗ್ತಾ ಇದ್ದೀವಿ ಅಂತಂದರೆ. ಇಲ್ಲ ಅಂತಂದರೆ ಅನ್ವಿಲಿಂಗ್ ಟು ಕಂಟಿನ್ಯೂ ವಿತ್ ಗೃಹ ಜ್ಯೋತಿ ಸ್ಕೀಮ್ ಅಂತ, ನಮಗೆ ಗೃಹ ಜ್ಯೋತಿ ಸ್ಕೀಮ್ ಇಷ್ಟ ಇಲ್ಲ, ಸೊ ನಾನು ಫುಲ್ ಕರೆಂಟ್ ಬಿಲ್ ಪೇ ಮಾಡ್ತೀನಿ ಅಂತಂದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ನನ್ನ ಕೇಸಲ್ಲಿ ಶಿಫ್ಟಿಂಗ್ ಆಫ್ ದ ಹೌಸ್, ಸೊ ಅಲ್ಲಿ ಕ್ಲಿಕ್ ಮಾಡಿ ಮತ್ತೊಂದು ಟಿಕ್ ಮಾರ್ಕ್ ಇದೆ ಅಲ್ಲಿ ಕ್ಲಿಕ್ ಮಾಡಿ ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ನೋಡಿ ಇಲ್ಲಿ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರ್ತಾ ಇದೆ. ಇಷ್ಟೇ ಮಾಡಬೇಕಾಗಿರೋದು. ನೆಕ್ಸ್ಟ್ ಪೇಜ್ನಲ್ಲಿ ನಮಗೆ ಕೆಳಗೆ ಡೌನ್ಲೋಡ್ ಅಥವಾ ಪ್ರಿಂಟ್ ಅಕ್ನಾಲೆಜ್ಮೆಂಟ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡೋಕ್ಕೂ ಡೌನ್ಲೋಡ್ ಆಗುತ್ತೆ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಬಾಡಿಗೆ ಬಂದಿದ್ದಾರೆ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ಫುಲ್ ಆಗ್ಬೋದು. ಇದೇ ರೀತಿಯ ವೀಡಿಯೋಸ್ಗಾಗಿ ಟೆಕ್ ಕನ್ವೆನ್ಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.